ಫಸ್ಟ್ ಡೇ ಶೋ ಹೋಗ್ತಿರೋದು ಮ್ಯಾಕ್ಸ್ಗೆ. ನಾವೆಲ್ಲ ಬೇಡ ಅಂದ್ವಿ ಮೂವಿಗೆ ಹೋಗೋದು. ನಮ್ಮ ಅಯ್ಯನ್ ಫೇವ್ರೆಟ್ ಹೀರೋ ಕಿಚ್ಚ ಸುದೀಪ್. ಫಿಲಂ ಚೆನ್ನಾಗಿದೆ, ಆಕ್ಷನ್ ಫಿಲಂ, ಪೊಲಿಟಿಕಲ್, ಪೊಲೀಸು, ರಾಜಕಾರಣಿಗಳು. ಟ್ರೈಲರ್ ಏನೂ ನೋಡಿಲ್ಲ, ನಂಗೆ ಗೊತ್ತಿದ್ದು ಒಂದೇ ವಿಷಯ, ಉಗ್ರ ಮಂಜು ಇದ್ರಲ್ಲಿ ಪೊಲೀಸ್ ಅಂತ. ಫುಲ್ ಮೈಂಡ್ ಅಲ್ಲಿ ಒಂದೇ ಲೂಪ್ ಅಲ್ಲಿ ಹೋಗ್ತಿದೆ, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ. ನೋಡಿ ಗೈಸ್, ನಾನು ಒಬ್ಳು ನಾರ್ತ್ ವೀಲ್ಸ್ ತಗೊಂಡೆ, ನನ್ನ ಜೊತೆ ಇವರು ತಗೊಂಡ್ರಿ. ಗೈಸ್, ಒಂದು ಬ್ಯಾಡ್ ನ್ಯೂಸ್, ಅದೇನಂದ್ರೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಧನು ಯೂಟ್ಯೂಬ್ ಚಾನಲ್. ಫುಲ್ ಹರಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಡೋಂಟ್ ಮೈಂಡ್. ಇವಾಗ ನಾವು 6 ಜನ 2 ಗಾಡೀಲಿ ವಿ ಆರ್ ಗೋಯಿಂಗ್ ಫಾರ್ ರಾಕ್ಲೈನ್ ಮಾಲ್ ಬಿಕಾಸ್ ಮ್ಯಾಕ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಥ್ರೂ ಔಟ್ ಮೈ ಲೈಫ್ ಫಸ್ಟ್ ಡೇ ಶೋ ಹೋಗ್ತಿರೋದು ಮ್ಯಾಕ್ಸ್ಗೆ. ಇವಾಗ ಎಂಟೈರ್ ಫ್ಯಾಮಿಲಿ ಹೋಗ್ತಿದ್ವಿ. ಇಟ್ಸ್ ಬೀನ್ ಲೈಕ್ ನಾವು ಎಂಟೈರ್ ಫ್ಯಾಮಿಲಿ ಕಾಂತಾರಾಗಿ ಹೋಗಿದ್ದು, ಇವಾಗ ಹೋಗ್ತಿದ್ದೀವಿ ಆಫ್ಟರ್ 2 years ಅನ್ಸುತ್ತೆ. ಬನ್ನಿ, ಹೆಂಗಿದೆ ಶೋ ಏನೂ ಇಲ್ಲ, ನೋಡೋಣ. ಸೊ ಕರೆಕ್ಟಾಗಿ ವಿ ಆರ್ ಆನ್ ಟೈಮ್. ಇವಳಿಗಂತೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಫಿಲಮ್ ನೋಡೋಕೆ ಬಂದಿದ್ದೀವಿ ಅಂತ. ನಮ್ಮ ಚಿಕ್ಕಪ್ಪ ಬರ್ತಿದ್ದಾರೆ. ಇವಾಗ ಒಳಗೆ ಹೋಗ್ಬೇಕು. 6:15 ಶೋ, 6:10 ತುಂಬಾ ಎಕ್ಸೈಟ್ಮೆಂಟ್ ಅಲ್ಲ ಇದ್ದೀನಿ. ನಮ್ಮ ಅಯ್ಯ ಏನ್ ಗೊತ್ತಾ ಗೈಸ್, ನಾವೆಲ್ಲ ಬೇಡ ಅಂದ್ವಿ ಮೂವಿಗೆ ಹೋಗೋದು. ನಮ್ಮ ಅಯ್ಯನ್ ಫೇವ್ರೆಟ್ ಹೀರೋ ಕಿಚ್ಚ ಸುದೀಪು. ಅದಕ್ಕೆ ಏನು ನಾವು ಬೇಡ ಅಂದ್ರೂ ಬೇಕು. ಸುಸ್ತಾಗೋಯ್ತು ಥರ್ಡ್ ಫ್ಲೋರ್ ಹತ್ತಿ. ಎಲ್ಲರೂ ಹೇಳೋ ಥರ ಇದು ಹಾಂಟೆಡ್ ಅನ್ಸುತ್ತೆ. ಆಕ್ಚುಲಿ ಐ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. ಇದು ನಮ್ಮ ಸ್ಟೇಷನ್ ಕತೆ. ರೋಡಲ್ಲಿ ಬೀದಿನಲ್ಲೂ ಕ್ಯಾಮ್ರಾಗಳು ಇರುತ್ತೆ ಅಷ್ಟೇ. ಹೆಂಗಿತ್ತು ಫಿಲಮ್? ಹಾಫ್ ನೋಡಿದ್ದೇನೆ. ಫಿಲಂ ಚೆನ್ನಾಗಿದೆ, ಆಕ್ಷನ್ ಫಿಲಂ, ಪೊಲಿಟಿಕಲ್, ಪೊಲೀಸು, ರಾಜಕಾರಣಿಗಳು ಎಲ್ಲ ಆಕ್ಷನ್ ಸ್ಟ್ರಾಂಗ್ ಆಗೈತೆ, ಜೋರಾಗೈತೆ. ಗೈಸ್, ನಮ್ಮಪ್ಪ ಇಂಟರ್ವಲ್ ಆದ್ಮೇಲೆ ಕೇಳಿದ ಫಸ್ಟ್ ಕ್ವಶನ್ ಆಕ್ಷನ್ ಮೂವಿನ ಇದು ಅಂತ ಶಿ ಈಸ್ ಆಸ್ಕಿಂಗ್. ಬಿಕಾಸ್ ನಾವ್ ಯಾರು ಟ್ರೈಲರ್ ಏನು ನೋಡಿರಲಿಲ್ಲ, ಮ್ಯಾಕ್ಸ್ ನೋಡ್ಬೇಕು ಅಂತ ಬಂದಿದ್ದಷ್ಟೇ. ಅದಕ್ಕೆ ನಮ್ಮಪ್ಪ ಆಕ್ಷನ್ ಮೂವಿನ ಅಂತ ಕೇಳಿದ್ರು. ಇವಾಗ ಇರಿ ಮಾತಾಡೋಣ. ನಮ್ಮಮ್ಮಂಗೆ ಸ್ಟೋರಿ ಅರ್ಥ ಆಯ್ತಾ? ಅರ್ಧ ಸ್ಟೋರಿ ನೋಡಿದ್ದಾರೆ, ಅರ್ಥ ಆಯ್ತಾ ಅಂತ ನೋಡಿ. ವಾವ್, ಸೂಪರ್ ಆಗಿದೆ, ಚೆನ್ನಾಗಿದೆ, ಅರ್ಥ ಆಯ್ತಾ? ಚೆನ್ನಾಗಿದೆ ಮೂವಿ. ಇಂಟರ್ವಲ್ ವರ್ಗು ಅಂತ ಇವಾಗ ಒಂದು ಫುಲ್ ಇಂಟ್ರೆಸ್ಟಿಂಗ್ ಇದೆ, ಥ್ರಿಲ್ಲರ್ ಮೂವಿ ಇದೆ, ಚೆನ್ನಾಗಿ ಅನಿಸ್ತಿದೆ. ಹಾ, ಇಷ್ಟ ಆಯ್ತು. ನಿಮ್ಗೆ? ಇಷ್ಟ ಆಯ್ತು. ಜನರು ಸುಮ್ಮನೆ ಕೆಟ್ಟದಾಗ ಮಾತಾಡ್ತಾರೆ, ಆದ್ರೆ ಚೆನ್ನಾಗಿದೆ ಸಿನಿಮಾ. ನನಗಂತೂ ಇಷ್ಟ ಆಯ್ತು. ನನಗೂ ಇಷ್ಟ ಆಗಿದೆ, ಇವ್ರಿಗೂ ಇಷ್ಟ ಆಗಿದೆ. ಮುಂದೆ ನೋಡೋಣ. ಹಾ, ಇಷ್ಟ ಆಯ್ತು ಮೂವಿ, ಚೆನ್ನಾಗಿದೆ. ಇವಾಗ ಇಂಟರ್ವಲ್ ನನ್ನ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದೊಂದು ಸೀನು ಅಲ್ಟಿಮೇಟ್ ಆಗಿದೆ. ಬಿಕಾಸ್ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ, ತುಂಬಾ ಸಸ್ಪೆನ್ಸ್ ಆಗಿದೆ. ಮುಂದೆ ಇರೋ ಆ ತರ ಇದೆ. ಅಂಡ್ ಆಕ್ಷನ್ ಮೂವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆಕ್ಚುಲಿ ಬೀಂಗ್ ಹಾನೆಸ್ಟ್. ಅಂಡ್ ನನಗೆ ಫಸ್ಟ್ ಅನ್ಸಿದ್ದು ಏನಪ್ಪಾ ಅಂದ್ರೆ, ಸುದೀಪ್ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನನ್ನ ರಿಯಾಕ್ಷನ್ ಅದೇ ಇತ್ತು. ಬಿಕಾಸ್ ನಾನು ಟ್ರೈಲರ್ ಏನೂ ನೋಡಿಲ್ಲ, ನಂಗೆ ಗೊತ್ತಿದ್ದು ಒಂದೇ ವಿಷಯ, ಉಗ್ರ ಮಂಜು ಇದ್ರಲ್ಲಿ ಪೊಲೀಸ್ ಅಂತ. ಸೊ ಅವ್ರು ಪೊಲೀಸ್ ಆದ್ರೆ ಇವ್ರು ಆಪೋನೆಂಟ್ ಇರ್ತಾರೆ ಅಂತ ಆ ಥರ ಅನ್ಕೊಂಡೆ. ಇದು ನೋಡಿದ್ರೆ ಕಂಪ್ಲೀಟ್ ಆಪೋಸಿಟ್ ಇದೆ. ಆಕ್ಚುಲಿ ಸ್ಟೋರಿ ಅಲ್ಟಿಮೇಟ್ ಆಗಿದೆ. ಇನ್ನು ಹಾಫ್ ಇದೆ, ನೋಡೋಣ ಬನ್ನಿ ಏನಾಗುತ್ತೆ. ಫುಲ್ ಸುದೀಪ್ ವಿನ್ ಆಗ್ತಾರ ಅಂತ. ಸೊ ಗೈಸ್, ವಿ ಟುಕ್ 6 ಸಮೋಸ. ಇವರೆಲ್ಲ ಬರೋಷ್ಟೊತ್ತಲ್ಲಿ ಎಲ್ಲರೂ ಹೋಗೇ ಬಿಟ್ಟಿದ್ದಾರೆ. ಬನ್ನಿ ಬೇಗ ಹೋಗೋಣ. ಒಳಗೆ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದ. ಬನ್ನಿ ಹೋಗೋಣ. ಬಿಟ್ರೆ ಹಂಗೆ ಸೆಡು ಜಾರೋ ಉಳಿಯೋ ಜ್ವಾಲ ಮುಂದೆ ನಿಲ್ಲೋ ಯಾರೋ ಡೈರೆಕ್ಟ್
ಸೊ ಇವಾಗ ಮೂವಿ ಮುಗಿಸ್ಕೊಂಡು ಇಲ್ಲ 9 ಗಂಟೆ ಆಗಿದೆ. ಆಚೆ ಕಡೆ ತಿನ್ನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಇಲ್ಲಿ ಯಾವುದೋ ಫಸ್ಟ್ ಫ್ಲೋರ್ ಗೇಮ್ಸ್ ಎಲ್ಲ ಇತ್ತು, ನೋಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ತುಂಬ ಚಿಕ್ಕ ಮಕ್ಕಳು ಗೇಮ್ಸ್, ಸೊ ಬೇಡ ಅಂತ ಹೋಗ್ತಾ ಇದೀವಿ. ನನ್ನ ಫುಲ್ ಮೈಂಡಲ್ಲಿ ಒಂದೇ ಲೂಪಲ್ಲಿ ಹೋಗ್ತಿದೆ, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ. ಸೊ ಇವಾಗ ಬನ್ನಿ ಹೋಗೋಣ. ಖಾನಾ ಖಾಯಂಗೆ ಚಲೋ. ನೋಡಿ ಗೈಸ್, ನಮ್ಮ ಮನೇಲಿ ಚಿಕ್ಕ ಮಕ್ಳು ಆಟ ಆಡೋದನ್ನ ನೋಡ್ತಾವ್ರೆ. ಸೊ ಇವಾಗ ಟೈಮ್ ಆಯ್ತು, ಬನ್ನಿ ಹೋಗೋಣ. ಸನಿದೆ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಗೈಸ್. ಅಪ್ಪ ಮಗಳು ಇಬ್ರು ಎಲ್ಲೋ ಹೋಗಿದ್ದಾರೆ. ಗೈಸ್, ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಸರ್ವಿಸ್ ಹಾಲ್ ಬಂದಿದ್ದೀವಿ. ಪ್ರತಿ ಸಲ ನಾವೇ ಕೇಳ್ತಿದ್ವಿ, ಈ ಸಲ ನಾವು ಒಪ್ಪನೇ ಕರ್ಕೊಂಡ್ ಬಂದ್ಬಿಟ್ರು. ಸೋಷಿಯಲ್ ಗಾಯ್ಸ್, ಇಟ್ ಇಸ್ ಕ್ವೈಟ್ ಸ್ಪೆಷಲ್. ಮೆನ್ಯೂ ಬಂದಿದೆ, ಏನು ಆರ್ಡರ್ ಮಾಡ್ತಾರೆ ಅಕ್ಕ ನೋಡೋಣ. ಗೈಸ್, ಏನಂದ್ರೆ ಈ ಹುಡುಗಿ ಮಸಾಲೆ ದೋಸೆನೇ ತಿನ್ನೋದು. ನಾನು ಓದ್ ಬ್ಲಾಗಲ್ಲಿ ಬೇರೆ ಹೇಳಿದ್ದೆ, ಮೇ ಬಿ ಈ ಸಲ ಡಿಫ್ರೆಂಟ್ ಆಗಿ ತಗೋತಾಳ, ನೋಡೋಣ. ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಇಲ್ಲ ಭೋಜನ ಸವಿಯೋಣ. ಸೊ ಫಸ್ಟ್ಲಿ ಸೂಪ್ ಬಂದಿದೆ. ಟೊಮೆಟೊ ಸೂಪ್ ಸ್ವಲ್ಪ ಸ್ವೀಟೇ ಇರುತ್ತೆ. ನಾವು ತಿನ್ನೋದನ್ನ ಕೂತ್ಕೊಂಡು ನೋಡ್ತಾರೆ ಗೈಸ್. ಮಶ್ರೂಮ್ ಪೆಪ್ಪರ್ ಡ್ರೈ. ನೋಡಿ ಗೈಸ್, ನಾನೊಬ್ಳು ನಾರ್ತ್ ಮೀಲ್ಸ್ ತೊಗೊಂಡೆ, ನನ್ನ ಜೊತೆ ಇವರು ತೊಗೊಂಡ್ರಿ. ಸೊ 4 ನಾರ್ತ್ ಮೀಲ್ಸ್ ಆ್ಯಂಡ್ ಇವ್ರೇನೋ ಆರ್ಡರ್ ಮಾಡಿದ್ದಾರೆ, ಏನು ವೆಜ್ ಬಿರಿಯಾನಿ ಆ್ಯಂಡ್ ದಿಸ್ ಗರ್ಲ್ ನೂಡಲ್ಸ್. ಮಸಾಲೆ ದೋಸೆ ಕೊಡ್ಸಿಲ್ಲ ಅಂತ ಬೇಜಾರಾಗಿದ್ದಾಳೆ ಗೈಸ್. ಗೈಸ್, ಒಂದು ಬ್ಯಾಡ್ ನ್ಯೂಸ್. ಅದೇನಂದರೆ ನನ್ನ ಮೈಕ್ದು ಇಂಜೆಕ್ಟ್ ಮಾಡೋದಿದೆಯಲ್ಲ, ಅದು ನೋಡಿದ್ರೆ ನಾನು ಫೋನಿಗೆ ಹಾಕಿದ್ದೆ. ಅದು ತೆಗಿಬೇಕಾದ್ರೆ ನೋಡಿದ್ರೆ ಅದೇ ಸಪ್ರೇಟ್ ಆಗಿದೆ. ಸೊ ಇವತ್ತು ಬೆಳಗ್ಗೆ ತಾನೇ ಆ್ಯಕ್ಚುಲಿ ಮಾತಾಡ್ತಿದ್ದೆ ಹೊಸ ಮೈಕ್ ತೊಗೋಬೇಕು ಅಂತ. ಮೇ ಬಿ ಅದು ಕೇಳಿಸ್ಕೊಂಡು ಬೇಜಾರಾಗೋಗ್ಬಿಟ್ಟಿರಬೇಕು. ಸೊ ಗೈಸ್, ವಿ ಆರ್ ಬ್ಯಾಕ್ ಹೋಮ್. 10:15 ಆಗಿದೆ. ಆ್ಯಂಡ್ ರಿವ್ಯೂ ಹೆಂಗಿತ್ತು ನನ್ನ ಪ್ರಕಾರ ಅಂದರೆ, ಇಫ್ ಯು ಲೈಕ್ ಆ್ಯಕ್ಷನ್ ಮೂವಿ ಯು ಕ್ಯಾನ್ ಸೀರಿಯಸ್ಲಿ ಗೋ ಫಾರ್ ಇಟ್. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಹೀರೋಯಿನ್ ಆ ಥರ ಸ್ಟೋರಿ ಇರುತ್ತೆ ಅಂತ ಅಂದ್ಕೊಂಡೆ. ನಾನು ಇಂಟರ್ವಲ್ ತನಕ ಹೀರೋಯಿನ್ ಬರ್ತಾರೆ ಹೀರೋಯಿನ್ನೇ ಇರಲಿಲ್ಲ. ಬಟ್ ಆ್ಯಕ್ಷನ್ ಮೂವಿಯಾಗಿ ಕಂಪ್ಲೀಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಫುಲ್ ಥ್ರಿಲ್ ಆಗಿತ್ತು. ಎಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಥರ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಕೂಡ ಆಲ್ಮೋಸ್ಟ್ ತುಂಬ ಜನ ಸ್ಟೇಟಸ್ ಹಾಕಿದ್ರಿ. ನೋಡೋಣ ಎಷ್ಟು ಜನ ಹೋಗಿ ನೋಡ್ಕೊಂಬರ್ತೀರಾ ಅಂತ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನ್ನ ಚಾನಲ್ನ ಸಪೋರ್ಟ್ ಮಾಡಿ.